ಇದ್ದಾಗ ಬುದ್ಧಿ ಪ್ರಚೋದಿತವಾಗುತ್ತೆ. ಸತ್ವಗುಣಕ್ಕೆ ನೀವು ಬರ್ತಾ ಬರ್ತಾ ಪ್ರಜ್ಞೆ ಜಾಗೃತವಾಗುತ್ತೆ. ಸತ್ವಗುಣಕ್ಕೆ ಬರ್ತಾ ಬರ್ತಾ ನಿಮ್ಮಲ್ಲಿ ಒಂದು ಜ್ಞಾನ ಮೂಡುತ್ತೆ, ಅರಿವು ಮೂಡುತ್ತೆ, ಅವೇರ್ನೆಸ್ ಬರುತ್ತೆ. ನಿಮ್ಮಲ್ಲಿ ಆ ಒಂದು ಟೋಟಲ್ ವಿಷನ್ ಬದಲಾವಣೆ ಆಗುತ್ತೆ. ನೀವು ನೋಡೋ ದೃಷ್ಟಿಕೋನ ಬೇರೆ ಆಗುತ್ತೆ. ನೀವು ಮುಂಚೆ ನೋಡ್ತಾ ಇರೋಕ್ಕಿಂತ ನ್ಯಾರೋ ದೃಷ್ಟಿಕೋನ ಹೊರಟೋಗುತ್ತೆ. ವೈಡನ್ ದೃಷ್ಟಿಕೋನ, ದೊಡ್ಡ ವಾಸ್ಟಾಗಿ ಎಲ್ಲ ವಿಶಾಲವಾದದ್ದನ್ನು ನೋಡ್ತೀರಾ. ಬಿಗ್ಗರ್ ಪಿಕ್ಚರ್ಗಳಲ್ಲಿ ನೋಡ್ತೀರಾ. ಇದೆಲ್ಲ ನಿಮ್ಮಲ್ಲೇ ಆಗುವ ಬದಲಾವಣೆ. ಯಾರೂ ಹೊರಗಡೆಯಿಂದ ನಿಮಗೆ ಶೂ ಅಂತ ಕೊಡಲ್ಲ, ಮಂತ್ರ ಮಾಡಲ್ಲ. ಯು ಹ್ಯಾವ್ ಟು ವರ್ಕ್. ವ್ಯವಸಾಯ ಮಾಡಬೇಕು, ಕೃಷಿ ಮಾಡಬೇಕು, ನಿಮ್ಮ ಬಗ್ಗೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಕೋಬೇಕು, ನಿಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಬೇಕು, ನಿಮ್ಮ ಗುಣನ. ಯಾಕೆಂದರೆ ಕೋಪ ಬಂದಾಗ ನಿಮ್ಮ ದೇಹದಲ್ಲಿ ಒಂದು ಟಾಕ್ಸಿನ್ ಪ್ರೊಡ್ಯೂಸ್ ಆಗುತ್ತೆ. ಸ್ಟ್ರೆಸ್ ಮಾಡ್ಕೊಳ್ತೀರಾ, ಟೆನ್ಷನ್ ಮಾಡ್ಕೊಳ್ತೀರಾ. ಅವಾಗೆಲ್ಲ ನಿಮ್ಮ ದೇಹದಲ್ಲೆಲ್ಲ ಸೇರ್ಕೊಳ್ಳುತ್ತೆ ಕಾಯಿಲೆ. ಅದು ಕಾಯಿಲೆ ಆಗಿ ಪರಿಣಮಿಸುತ್ತೆ. ಇದು ಗೊತ್ತಾಗ್ತಾ ಇದೆ ನಮಗೆ. ಕಾಯಿಲೆ ಬರ್ತಾ ಇರೋದು ನಾವೇ ಟೆನ್ಷನ್ ಮಾಡಿಕೊಂಡು, ವರಿ ಮಾಡಿಕೊಂಡು, ಓವರ್ ಥಿಂಕಿಂಗ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಅದು ಬಿಡಕ್ಕೆ ಗೊತ್ತಾಗಿಲ್ಲ. ಕೊನೆಯಲ್ಲಿ ಒಪ್ಕೊಂಡ್ಬಿಟ್ಟಿದ್ದೀರಿ, ಅಯ್ಯೋ ನಾನು ಮನುಷ್ಯ, ನಾನು ಹೀಗೆ ಇರೋದು ಅಂತ. ಮನುಷ್ಯರಾಗಿದ್ರೂ ಕೂಡ ನಿಮ್ಮಲ್ಲಿ ಇನ್ನೊಂದು ಆ್ಯಂಟಿಡೋಟ್ ಇದೆ. ಅದನ್ನು ಹುಡುಕೋಬೇಕು. ದಟ್ ಈಸ್ ಸ್ಪಿರಿಚುಯಾಲಿಟಿ. ಇಟ್ ಇಸ್ ನಾಟ್ ಜಸ್ಟ್ ಗೋಯಿಂಗ್ ಟು ದ ಟೆಂಪಲ್. ಇಟ್ಸ್ ನಾಟ್ ಸ್ಪಿರಿಚುಯಾಲಿಟಿ. ಸುಮ್ಮನೆ ಹೋಗಿ ಪೂಜೆ ಮಾಡಿಸೋದು ಸ್ಪಿರಿಚುಯಾಲಿಟಿ ಅಲ್ಲ. ನಮ್ಮ ವ್ಯಕ್ತಿತ್ವದ ವಿಕಾಸ ಆಗಬೇಕು. ವ್ಯಕ್ತಿ ಹೋಗಿ ಒಂದು ಇಂಡಿವಿಜುವಲ್ ಆಗಬೇಕು. ಇಂಡಿವಿಸಿಬಲ್ ಹೋಲ್ ಈಸ್ ಇನ್ ಇಂಡಿವಿಜುವಲ್. ವ್ಯಕ್ತಿತ್ವದಲ್ಲಿ ನಮಗೆ ಡೈವರ್ಸಿಟಿ ಇರುತ್ತೆ, ಆದರೆ ಇಂಡಿವಿಜುವಲ್ ಈಸ್ ನಾಟ್ ಡೈವರ್ಟೆಡ್. ಈಸ್ ಟೋಟಲಿ ಇಂಟಿಗ್ರೇಟೆಡ್. ಇಂಟಿಗ್ರೇಟೆಡ್ ಪರ್ಸನಾಲಿಟಿ ಈಸ್ ಅ ವಿಸ್ಡಮ್.